ಇವತ್ತಿನ ದಿವಸ ಪುನರ್ಸರ್ಗ ಏನಿದೆ ಅವಾರ್ಡ್ ಸಿಕ್ಕ್ಯದ. ಇದು ಅವಾರ್ಡ್ ನನಗೆ ಬಹಳ ಹೆಮ್ಮೆ ಆಗ್ಯದ. ಯಾಕಪ್ಪ ಅಂದ್ರೆ ನಾವು ಕಲಿಸಿದಂಥ ಒಬ್ಬ ವಿದ್ಯಾರ್ಥಿ ನಮ್ಮ ಮುಂದೆ ಅವಾರ್ಡ್ ತೋತಾನಪ್ಪ ಅಂದ್ರೆ ಎಷ್ಟು ನಮಗೆ ಹೆಮ್ಮೆ ಆಗಲಿಕ್ಕೆ ವಿಚಾರ ಮಾಡಿದ್ವಿ. ಅದಕ್ಕಾಗಿ ಅವ್ರು ಹೆಂಗೆ ಅವಾರ್ಡ್ ತೋತಾರ, ಅವ್ರು ಎಷ್ಟು ಶ್ರಮ ಮಾಡ್ಯಾರ ಆ ಅವಾರ್ಡ್ ಸಲಿಂದ, ಅವ್ರು ಎಂತೆಂಥ ಒಳ್ಳೆ ಕೆಲಸ ಮಾಡ್ಯಾರ. ಕೆಲಸ ಮಾಡಕ್ಕೆ ಯಾರಿಗೂ ಸಿಗಲ್ಲ ಅವಾರ್ಡ. ಆ ಕೆಲಸದ ನಂತರ ಒಂದು 5-6 ವರ್ಷ ಅದ್ರ ಅವಾರ್ಡ್ ಸಿಗ್ಲಿಕ್ಕೆ ಚಾಲು ಮಾಡ್ತಾವೆ. ಇವಾಗ ಕೆಲಸ ಮಾಡ್ತೇವೆ, ಮರ್ದಿನ ನಮಗೆ ಬಿರುದು ಕೂಡ ಯಾರು ಕೊಡಲ್ಲ. ಅದಕ್ಕೆ ನೀವು ಸಹಿತ ಹ್ಯಾಂಗೆ ಅವರು ಯಾವ ಟೈಪ್ ಅವಾರ್ಡ್ ತೊಗೊಂಡು ಬರ್ಲತ್ತರ, ನೀವು ಭೀ ಏನು ಮಾಡಬೇಕು, ಎಲ್ಲ ಹುಡುಗರು ಮತ್ತು ಹುಡುಗಿಯರು ಪ್ರತಿಯೊಂದು ಕ್ರೀಡಾ ಸ್ಪರ್ಧೆಯಲ್ಲಿ ಖೋ ಖೋ ಇರಲಿ, ಕಬಡ್ಡಿ ಇರಲಿ, ಕುಂಟಲ್ಪ್ ಇರಲಿ, ಲಂಗಡಿ ಇರಲಿ, ಯಾವ್ದು ಭೀ ಇರಲಿ, ನೀವು ಹ್ಯಾಂಗೆ ಹಿರಿಯರಲ್ಲೇ ಜರ ಭಾಗ ತೊಗೊಂಡ್ರಿ, ಅದ್ರಾಗ ನೀವು ಯಶಸ್ವಿ ಜರ ಮಾಡಿದ್ರಿ, ಅವ್ರೇನು ಅವಾರ್ಡ್ ತೊಗೊಂಡಿರ್ತಾರ ಅವ್ರಿಗೆ ಹೆಚ್ಚು ಅವಾರ್ಡ್ ನಿಮಗೆ ಸಿಕ್ಕಾಗ ಆಗ್ತದೆ. ಅದಕ್ಕೆ ಹಿಂಗೆ ಅವ್ರದ್ದು ಅವಾರ್ಡ ನೇತೃತ್ವ ಹೇಳ್ದಂಗೆ ಅವ್ರು 100 ಅಂದ್ರೆ 101 ತೊಗೊಳ್ತೇಳಿ ನಂದು ಅವ್ರಿಗೆ ಸದಾ ಒಂದು ಹೆಚ್ಚಿನ ಹೇಳಕ್ಕೆ ಅವಶ್ಯ ಮಾತಾಡ್ತೀನಿ. ಇಷ್ಟು ಹೇಳಿ ನಂದು 2 ಚಿಕ್ಕವಾದ ಶಾಲಾ ಸಮಿತಿ ಅಧ್ಯಕ್ಷರೇ, ಮುಖ್ಯಾಧ್ಯಾಪಕರೇ, ಸರ್ವ ಶಿಕ್ಷಕ ಬಂಧು ಭಗಿನಿಯರೇ, ಬುದ್ಧಿ ವಿದ್ಯಾರ್ಥಿ, ನಿನ್ನೆ 5 ಸೆಪ್ಟೆಂಬರ್ ಶಿಕ್ಷಕ ದಿನಾಚರಣೆಯ ನಿಮಿತ್ತವಾಗಿ ಅವ್ರದ್ದೊಂದು ಗೌರವಪೂರ್ಣವಾಗಿರತಕ್ಕಂಥ ಆಧಾರಯುಕ್ತ ಸನ್ಮಾನ 2 ಸಂಸ್ಥೆಗಳ ವತಿಯಿಂದ ಆಗಿತ್ತು. ಆದ್ರೂ ಕೂಡ ಮನುಷ್ಯನಿಗೆ ಏನಿರ್ತದೆ, ಹಸಿವೆ ಅನ್ನೋದು ಪೂರ್ತಿ ಹೊಟ್ಟೆ ತುಂಬಿದ ಬಳಿಕೆ ತೃಪ್ತಿಕರವಾಗಿರ್ತಕ್ಕಂಥ ಡೇಕರಿಕೆ ಬರ್ತದೆ. ನಮ್ಮ ಅಧ್ಯಕ್ಷರಿಗೆ ಅದು ತೃಪ್ತಿ ಕೊಟ್ಟಿರಲಿಲ್ಲ. ಇವತ್ತು ನಾವು ವಿಶೇಷವಾಗಿ ಒಂದಿಷ್ಟು ಮಾಡಬೇಕು. ಯಾಕಂದ್ರೆ ಅಗದಿ ಉಲ್ಲಾಸದಿಂದ ಓಡಾಡ್ತಕ್ಕಂಥ ವ್ಯಕ್ತಿ. ನಿಜವಾಗಿ ಇವತ್ತಿನ ದಿನಮಾನದಾಗ ನಾವು ಎಷ್ಟೋ ಶಾಲೆಗೆ ಆ ಕಡೆ ಈ ಕಡೆ ಹೋಗ್ತಿರ್ತೇವೆ. ಶಾಲೆ ಮಕ್ಕಳಂದ್ರೆ, ಶಾಲೆ ಅಂದರೆ ಅವ್ರಿಗೆ ಅಲರ್ಜಿ ಬರ್ತಕ್ಕಂಥ ಪರಿಸ್ಥಿತಿದಾಗ ಶಾಲೆನೇ ನಮ್ದೆಲ್ಲ ಸರ್ವಸ್ವ ಅಂತ ತಿಳ್ಕೊಂಡು ಕಾರ್ಯ ಮಾಡ್ತಕ್ಕಂಥವ್ರು ಎಲ್ಲರೂ ಅಪರೂಪಕ್ಕೆ ಬೆರಳಿನ ಮ್ಯಾಗೆ ಅನ್ಸೋರಷ್ಟು ಸಿಗ್ತಾರೆ. ಅಂಥದ್ರಲ್ಲಿ ಪುಲಾರಿ ಸರ್ ಅಂತ ಬಳಕ ಅವರಿಗೆ ನಾವು ಯಾಕೆ ಸನ್ಮಾನ ಮಾಡಬಾರ್ದು? ಇದು ಬಹುಶಃ ಅವರಿಗೆ ಸನ್ಮಾನ ಆಗ್ತದೆ. ಶಿಕ್ಷಕ ದಿನನೂ ಬಂತು, ಹರತಾಲಿಕನೂ ಬಂತು. ಅಂದ ಬಳಿಕ ನೀವು ಎಷ್ಟು ಹೇಳಿರಿ ಅಷ್ಟೆಲ್ಲ ಹರಕೆಗಳು ಪೂರ್ಣವಾಗತಕ್ಕಂತಹ ಸುದಿನ. ಅಂಕಿ ಸಂಖ್ಯೆಯಲ್ಲಿ ಅವರಿಗೆ ಪುರಸ್ಕಾರ ಇಲ್ಲ. ಅವರ ಕೊನೆ ಉಸಿರು ಇರುವ ತನಕ ಇಂಥ ಪುರಸ್ಕಾರಗಳು ಸಿಕ್ಕುವಂತೆ ಇರಬೇಕು. ದೊಡ್ಡಮನಿ ಸರ್ ಏನಂದ್ರು, ನಮಗೆ ಹೆಮ್ಮೆ ಅನಿಸ್ತದೆ. ಹೆಮ್ಮೆ ಅನಿಸಂಗಿಲ್ಲ, ನಮ್ಮ ಜೀವನದ ಸಾಫಲ್ಯದ ಸವಿ ಕ್ಷಣಗಳನ್ನು ನಾವು ನೋಡ್ಲಿಕ್ಕೆ ಸಿಗ್ತದ, ಅನುಭವಿಸಲಿಕ್ಕೆ ಸಿಗ್ತದ ಅಂತ ಹೇಳಕ್ಕೆ ಬಹಳ ಸಮಾಧಾನ ಅನ್ನಿಸ್ತದೆ. ನೋಡ್ರಿ, ನಮ್ಮ ಮುಂದಿನವರು ನಮ್ಗಿಂತ ಬೆಳೆದು ದೊಡ್ಡವರಾಗ್ತಿರ್ತಾರೆ. ನಾವೊಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ ಬಹುಶಃ ಮಕ್ಕಳಿಗೆ, ಅವು ಇದ್ದಕ್ಕೆ ತಮ್ಮ ಮಗನಿಗೆ ಟೊಂಕನಾಗಿ ಎತ್ಕೋತಾಳೆ. ಯಾಕಂತಂದ್ರೆ ನಾನು ಎಷ್ಟು ಈ ಜಗತ್ತ ನೋಡಿದ ಅಷ್ಟೆಲ್ಲ ಜಗತ್ತ ನನ್ನ ಮಕ್ಕಳು, ನನ್ನ ಮಗಳು, ನನ್ನ ಮಗ ನೋಡಲಿ ಅನ್ನುವಂಥ ಭಾವ ಇರ್ತದ. ಅಪ್ಪಿದ್ದವ ಆ ಮಗನಿಗೆ ಹೆಗಲ ಮ್ಯಾಗ ಕುಡಿಸೋತಾನ, ನಾ ಎಷ್ಟು ನೋಡಿದ ಅದಕ್ಕಿಂತ ಎತ್ತರದ ನೀ ನೋಡು, ಈ ವಿಸ್ತೃತ ಜಗತ್ತಿನಲ್ಲಿ ನೀ ಹಾರಾಡು ಅನ್ನುವಂಥ ಬಯಕೆ ಅವ್ರದ್ದಿರ್ತಲ್ಲ. ಆಗ ನಾನು, ದೊಡ್ಡಮನಿ ಸರ್, ಇನ್ನಿತರ ಶಿಕ್ಷಕರು ಈ ಪುಲಾರಿ ಸರ್ ಅನ್ನುವಂಥ ಈ ಒಂದು ಉತ್ಸಾಹದ ವ್ಯಕ್ತಿಗೆ ನಮ್ಮ ಹೆಗಲ ಮೇಲೆ ಕುಂತ್ಕೊಂಡು ನಮಗಿಂತ ಎತ್ತರವಾಗಿ ನೀವು ಬೆಳಿಬೇಕು, ಎತ್ತರಕ್ಕೆ ಹೋಗಬೇಕು, ಈ ಊರ, ಈ ತಂದೆ ತಾಯಿ ಇನ್ನೆಲ್ಲರೂ ಕೀರ್ತಿಗೆ ಒಂದು ಹೆಸರು ತರಬೇಕು ಅನ್ನುವಂಥದ್ದು ಆಶಯ ವ್ಯಕ್ತ ಮಾಡ್ತೀನಿ. ಮುಂಬರುವ ದಿನಮಾನದಲ್ಲಿ ಅವರಿಗೆ ಇನ್ನಿಷ್ಟು ಯಶಸ್ಸು ಸಿಗಬೇಕು ಅಂತ ಶ್ರೀ ಗುರು ಬಸವಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. 24 ವರ್ಷ ಆಯ್ತು ಅಂದ್ರೆ ಈ ಸ್ಕೂಲ್ ಒಳಗೆ 5 ವರ್ಷ ಆಯ್ತು ಬರ್ಲಿಕತ್ತದ. ಅದಕ್ಕೆಲ್ಲ ಕಾರಣೀಭೂತರು ಎಲ್ಲ ನೀವು ವಿದ್ಯಾರ್ಥಿರಿದ್ರಿ. ಮೊದಲು ಇದೆಲ್ಲ ನಂದು ಶ್ರೇಯದೆಲ್ಲ ನಾನು ನಿಮಗೆ ಸಲ್ಲಿಸ್ತೀನಿ. ಈ ಪುರಸ್ಕಾರ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಇವತ್ತು ನಮ್ಮ ಶಾಲಾ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ಶ್ರೀ ಬಸಲಿಂಗ ಸಾವರ್ಮಠ ಅವರು ಒಂದು ಪ್ರೀತಿಯಿಂದ ಒಂದು ಪ್ರೋತ್ಸಾಹ ಪರವಾಗಿ ಒಂದು ಸನ್ಮಾನ ಮಾಡಿದ್ರು. ಈ ಸನ್ಮಾನ ನಿಜವಾಗಿಯೂ ನಮ್ಮ ಒಂದು ಜೀವನದ ಕೊನೆ ಉಸಿರುವರೆಗೂ ಒಂದು ಆಶೀರ್ವಾದ ರೂಪದೊಳಗೆ ನಮ್ಮ ಹಿಂದಿರ್ತದ. 4 ವರ್ಷದ 8 ಪುರಸ್ಕಾರಗಳು ಇಲ್ಲಿ ನಂಗೆ ಸಿಕ್ಕವ. ಆ 68 ಪುರಸ್ಕಾರ ನಾ ಇಲ್ಲಿವರೆಗೆ ಯಾರಿಗೆ ಕೊಟ್ಟಿಲ್ಲ, ಅದು ಫಕ್ತ ವಿದ್ಯಾರ್ಥಿಗಳಿಗೆ ಕಲಿಸೀನಿ. ಯಾಕಂದ್ರೆ ನಿಮ್ಮದಿಂದ ನಾವಿದ್ದು ನಾನು ಇನ್ನೊಂದು ನಂಗೆ ಭಾಳ ಚಲೋ ಅನಿಸ್ತು.
ನಿಮ್ಮ ಮುಖದಲ್ಲಿರುವಂತ ನಗು ಅದು ನಮ್ಮ ನಗು ಅಳ್ಕೊತಿದ್ರಿ ಅಂದ್ರೆ ನಾವು ಅಳ್ಕೊತಿರ್ಬೇಕಾಗ್ತದ. ಹಂಗ ನಾವು ಪ್ರತಿನಿತ್ಯ ಮನ್ಯಾಗ ಬರೋ ಮುಂದ ನಾವು ಕರಡಿ ನೋಡಲ್ಲ, ನಮ್ಮ ಮುಖಿ ನೋಡಲ್ಲ, ನಿಮ್ಮ ಮುಖದೊಳಗ ಆ ಒಂದು ಪ್ರತಿಬಿಂಬ ನಾವು ನೋಡ್ತಾವ್. ನಿಜವಾಗಿಯೂ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕ ಶಕ್ತಿ ಗುರು ಬಸವಲಿಂಗೇಶ್ವರ ಕುಳ್ಳಿ ಎಲ್ಲ ಶಿಕ್ಷಕರ ಸಹಕಾರದೊಳಗ, ಬಂಧು ಭಗಿನಿಯರ ಸಹಕಾರದೊಳಗ, ನಿಮ್ಮೆಲ್ಲ ವಿದ್ಯಾರ್ಥಿಗಳ ಸಹಕಾರದೊಳಗ ಇನ್ನಷ್ಟು ಹೆಚ್ಚು ಮಾಡುವಂತ ಕೆಲಸ ಇವತ್ತು ನಮಗೆ ಸತ್ಕಾರ ಮಾಡಿ ಶಾಲೆ ಹೊದಿಸಿ ಮತ್ತಿಷ್ಟು ವಜ್ಜೆ ಹಾಕ್ಯಾರ. ಭವಿಷ್ಯದೊಳಗ ಇದಕ್ಕಿಂತ ಹೆಚ್ಚು ಒಳ್ಳೆ ಕೆಲಸ ಮಾಡಕ್ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಗೆಲ್ಲರಿಗೆ ಆಶ್ವಾಸನೆ ಕೊಟ್ಟು ಇಲ್ಲಿರುವಂತ ಎಲ್ಲರಿಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು, ಧನ್ಯವಾದಗಳು.